ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಾನು ಕ್ಯಾವರ್ನ್ಸ್ ನೋಡಕ್ಕೆ ಬಂದಿದ್ದೀನಿ. ಅಂದರೆ ಒಹಾಯೋ ಸ್ಟೇಟಲ್ಲಿರುವಂತಹ ಗುಹೆಗಳು, ಅದನ್ನು ನೋಡಲಿಕ್ಕೆ ಬಂದಿದ್ವಿ ನಾವು ಮತ್ತು ನಮ್ಮ ಫ್ರೆಂಡ್ಸು. ಅರೌಂಡ್ 5 ಫ್ಯಾಮಿಲಿ ಇದ್ದೀವಿ. ಹೇಗಿದೆ ಗುಹೆಗಳಂತೆಲ್ಲ ನೋಡೋಣ. ನಾವಿಲ್ಲಿ ಬಂದಾಗ ಮಧ್ಯಾಹ್ನ ಟೈಮ್ ಆಗಿತ್ತು, ಹೀಗಾಗಿ ಎಲ್ಲರಿಗೂ ಹಸಿವಾಗಿರೋದ್ರಿಂದ ಅಲ್ಲೇ ಇರುವಂಥ ಈ ಥರ ಶೆಲ್ಟರ್ಗಳಲ್ಲಿ ನಾವು ಊಟ ಮಾಡಲಿಕ್ಕಂತ ಕುಂತಿದ್ವಿ. ಆವಾಗ ಈ ಥರದ ಟೇಬಲ್ ನನಗೇನೋ ಚೆಂದ ಅನ್ನಿಸ್ತು. ಈ ಥರ ಕ್ಲೋಸ್ ಮಾಡಿದಾಗ ಟೇಬಲ್ ಆಗುತ್ತೆ, ಅದನ್ನು ಈ ಥರ ಓಪನ್ ಮಾಡಿ ಇಟ್ಟಿದಾಗ ಒಂಥರ ಬೆಂಚ್ ಥರ ಆಗುತ್ತೆ. ಸೊ ನಿಮಗೆ ಬ್ಯಾಗ್ ಎಲ್ಲ ರೆಸ್ಟು ಸಿಗುತ್ತೆ. ಸಿನ್ಸಿನಾಟಿಲಿಂತ ಈ ಒಹಾಯೋ ಕೇವು 98 ಮೈಲ್ ಇದೆ. ಅಂದರೆ ಅರೌಂಡ್ 1 hour 40 minutes ಆಗ್ತಾಯಿತ್ತು ಬರಲಿಕ್ಕೆ, ಲೈಕ್ 2 hour ಅಂದ್ಕೊಳ್ಳಿ. ಸೊ ಇವಾಗ ಬಂದಾದಮೇಲೆ ನಾವು ಈ ಥರ ಸ್ವಲ್ಪ ಸ್ನ್ಯಾಕ್ಸ್ ಏನು ತಂದಿದ್ವಿ ಅದನ್ನೆಲ್ಲ ತಿನ್ಕೊತಾ ಇದ್ದೀವಿ ಇಲ್ಲೇ. ಇದು ಆದಮೇಲೆ ನಮಗೆ ಎಲ್ಲ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಅದೆಲ್ಲೇ ಗುಹೆ ಇದೆ ನೋಡಿ ಅಲ್ಲಿ. ಸೊ ಇವಾಗ ನಾವು ಕಾಯ್ತಾ ಇದ್ದೀವಿ, ಬಸ್ಸೆಲ್ಲ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಟೋಟಲ್ ಆಗಿ 2 ಗುಹೆಗಳಿದಾವೆ. ಬಂದಿರೋಂಥ ವಿಸಿಟರ್ಸ್ ಏನಿರ್ತಾರಲ್ಲ ಅವ್ರದ್ದು ಇಂತಿಷ್ಟು ಅಂತ ಗ್ರೂಪ್ ಮಾಡಿರ್ತಾರೆ. ಒಂದೊಂದು ಗುಹೆ ನೋಡ್ಲಿಕ್ಕೆ ಅರೌಂಡ್ 1 hour ಬೇಕಾಗುತ್ತೆ. ನಮ್ಮ ಜೊತೆ 2 ವಾಲಂಟ್ರಿ ಬರ್ತಾರೆ. ಸೊ ಅವ್ರಿಗೆ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗೆ ಈ ಗುಹೆ ಕಂಡು ಹಿಡಿದ್ರು ಏನು ಅಂತ ಹೇಳಿ. ಹಾಗೆಯೇ ಇನ್ನೊಂದು ಗ್ರೂಪ್ ಏನಿರುತ್ತಲ್ಲ ಅದು ಇನ್ನೊಂದು ಬಸ್ಸಲ್ಲಿ ಹೋಗುತ್ತೆ ಇನ್ನೊಂದು ಗುಹೆಗೆ. ಆಮೇಲೆ ಅದ್ರಲ್ಲಿ ಬದಲಾಗ್ತೀವಿ. ಈ ಥರ ಇಲ್ಲಿ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಇವಾಗ ನಾವು ಮೊದಲೇ ಗುಹೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೀವಿ. ಅಲ್ಲಿ ಹೇಗೆಲ್ಲ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ನಾವು ಬಂದಾಯ್ತಿಲ್ಲೇ. ನಾನು ಫಸ್ಟಿಗೆ ಗುಹೆ ಅಂದರೆ ಇಮ್ಯಾಜಿನೇಷನ್ ಬೇರೆ ಇತ್ತು ನಂದೇನೋ. ಈ ಥರ ಎಲ್ಲ ಇರ್ತಾವೆ ನೋಡಿ, ದೊಡ್ಡ ದೊಡ್ಡ ಕಲ್ಲಿನಿಂದ ಮಾಡಿರೋಂಥ ಗುಹೆಯಲ್ಲಿ ಆ ಥರ ಅಂದ್ಕೊಂಡಿದ್ದೆ. ಬಟ್ ಇದು ಆ್ಯಕ್ಚುಲಿ ಅಂಡರ್ ಗ್ರೌಂಡಲ್ಲಿರುವಂತಹ ಗುಹೆ. ಆರಾಮಾಗೆಲ್ಲ ನಡ್ಕೊಂಡೆಲ್ಲ ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಇಬ್ಬನಿ ಥರ ಡ್ರಾಪ್ಸ್ ಎಲ್ಲ ಇದೆ ಅಲ್ಲ, ಇದು ಆ್ಯಕ್ಚುಲಿ ಕ್ರಿಸ್ಟಲ್. ಇದು ನೋಡಿ ಎಷ್ಟು ಚಿಕ್ಕದಾಗಿದೆ. ಇದು ಫಾರ್ಮ್ ಆಗಲಿಕ್ಕೆ ಏನಿಲ್ಲ ಅಂದರೂ 100 ವರ್ಷ ಬೇಕಂತೆ. 100 ವರ್ಷ ಆದಮೇಲೆ ಈ ಥರದ್ದು ಒಂದು ಚಿಕ್ಕ ಡ್ರಾಪು ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತಂತ. ಈ ಗುಹೆದು ವಿಶೇಷತೆ ಅಂದ್ರೇ ಇದೆ, ಇಲ್ಲೆಲ್ಲ ಕಡೆ ಈ ಥರದ್ದು ಕ್ರಿಸ್ಟಲ್ ಫಾರ್ಮ್ ಆಗಿದೆ. ಹೀಗಾಗಿ ಇಲ್ಲೆಲ್ಲ ವಾಕ್ ಮಾಡಬೇಕಾದ್ರೆ ತುಂಬಾ ನೋಡ್ಕೊಂಡೆಲ್ಲ ಹೋಗಬೇಕು. ತುಂಬ ರಿಸ್ಟ್ರಿಕ್ಷನ್ ಇತ್ತು. ಮತ್ತು ಏನಾದರೂ ನಮ್ಗೆ ಟಚ್ ಮಾಡೋಕ್ಕೆ ಬಿಡಲ್ಲ. ನಮ್ಮ ಇವನ್ ಬಟ್ಟೆ ಕೂಡ ಅದಕ್ಕೆಲ್ಲ ಟಚ್ ಆಗಬಾರ್ದು, ಭಾಳ ಡೆಲಿಕೇಟ್ ಇರ್ತಾವೆ. ಸ್ವಲ್ಪ ಏನಾದರೂ ಅದು ಅಪ್ಪಿತಪ್ಪಿ ಡ್ಯಾಮೇಜ್ ಆಯ್ತಂದರೆ ಅದು ಮತ್ತೆ ಫಾರ್ಮ್ ಆಗಲಿಕ್ಕೆ ಒಂದು 106 ವರ್ಷ ಬೇಕಂತೆ. ಇನ್ನೂ ಇದಕ್ಕಿಂತ ದೊಡ್ಡ ದೊಡ್ಡ ಕ್ರಿಸ್ಟಲ್ ಇದಾವಂತ, ಅದು ಎಲ್ಲ ಒಂದು 6-7 ವರ್ಷ ಬೇಕಂತೆ. ಯಾವುದೇ ಕಾರಣಕ್ಕೆ ನಾವು ಒಟ್ಟು ಏನೂ ಟಚ್ ಮಾಡೋಂಗಿಲ್ಲ. ಈವನ್ ಗೋಡೆ ಆಗಲಿ ಏನೇ ಆಗಿರಲಿ, ಸುಮ್ಮನೆ ಸೀದಾ ಹೋಗ್ತಾ ಇರಬೇಕು, ಹಾಗೆ ಬರಬೇಕು. ಅಷ್ಟು ರಿಸ್ಟ್ರಿಕ್ಷನಲ್ಲಿ. ಒಳಗಡೆ ವಾತಾವರಣ ತುಂಬ ಚೆನ್ನಾಗಿತ್ತು. ಅನ್ನಿಸ್ತಾನೆ ಇದ್ದಿಲ್ಲ ನಾವು ಅಂಡರ್ ಗ್ರೌಂಡಲ್ಲಿ ಇದ್ದೀವಿ ಅಂಥೇಳಿ. ಅಷ್ಟು ಚೆನ್ನಾಗಿ ಕ್ಲೀನಾಗಿತ್ತು. ಮತ್ತು ಏನೂ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದ್ದಿಲ್ಲ, ಏನಿಲ್ಲ. ಎಲ್ಲ ಭಾಳ ಪ್ರಾಪರಾಗಿ ಮೇಂಟೈನ್ ಮಾಡಿದರು. ಮತ್ತು ಅವ್ರು ಹೇಳ್ತಾಯಿದ್ರು ಹೇಗೆ ಇವೆಲ್ಲ ಗುಹೆಗಳೆಲ್ಲ ಬೆಳಕಿಗೆ ಬಂದು ಅಂಥೇಳಿ. 106 ವರ್ಷದಿಂದ ಈ ಪ್ರದೇಶಗಳಲ್ಲೆಲ್ಲ ನೀರಿನ ಕೊಳಗಳು ಭಾಳ ಇದ್ವು ಅಂತ. ಬಟ್ ಅವು ಅವಾಗವಾಗ ಇಮಿಡಿಯೇಟಾಗಿ ಜಲ್ದಿ ಬತ್ತು ಹೋಗೋದಂತ. ಸೊ ಹೀಗಾಗಿ ಅವ್ರಿಗೆಲ್ಲ ಡೌಟ್ ಬರೋಕ್ಕಂತ, ಯಾಕೆ ಈ ಥರ ನೀರು ಖಾಲಿ ಆಗ್ತಾವೆ ಇಮಿಡಿಯೇಟಾಗಿ ಅಂಥೇಳಿ. ಹೀಗಾಗಿ ಅವರೆಲ್ಲ ಅದು ಭೂಮಿನ ಡಿಗ್ ಮಾಡಿದಾಗ ಅವ್ರಿಗೆ ಈ ಗುಹೆಗಳು ಕಂಡು ಬಂತಂಥೇಳಿ ಹೇಳ್ತಾಯಿದ್ರು. ನಮ್ಮ ಜೊತೆ ಏನು ಗೈಡ್ ಬಂದಿದ್ರಲ್ಲ ಅವರೆಲ್ಲ ಏನೇನೋ ಸ್ಟೋರಿ ಶೇರ್ ಮಾಡ್ಕೊತಾ ಇದ್ರು. ಅದರಲ್ಲಿ ಈ ಒಂದು ಸ್ಟೋರಿ ಭಾಳ ಇಂಪ್ರೆಸಿವ್ ಅನ್ನಿಸ್ತು. ಅವರು ಹೇಳ್ತಾಯಿದ್ರು ಹಿಂದಿನ ಕಾಲದಾಗ ಇದನ್ನೆಲ್ಲ ಮೈನಿಂಗ್ ಮಾಡುವಾಗ ಅವಾಗೆಲ್ಲ ಲೈಟ್ ಎಲ್ಲ ಇದ್ದಿದ್ದಿಲ್ಲ. ಅವರು ಲ್ಯಾಂಪ್ ಯೂಸ್ ಮಾಡ್ತಿದ್ರು, ಆಯಿಲ್ ಲ್ಯಾಂಪ್ ಇರುತ್ತೆ ನೋಡಿ ಅದನ್ನು. ಅವಾಗ ಏನಾದರೂ ಎಲ್ಲ ಆಯಿಲ್ ಖಾಲಿ ಆಯ್ತಂದ್ರೆ ದೀಪ ಎಲ್ಲ ಆಟೋಮೆಟಿಕ್ಕಾಗಿ ಬಂದಾಗೋದಂತೆ. ಆ ಥರ ಬಂದಾದಾಗ ಎಷ್ಟು ಡಾರ್ಕ್ ಇತ್ತು ಅಂತ ತೋರಿಸ್ಲಿಕ್ಕೆ ನಮಗೆ ಅವರು ಈಗ ಲೈಟ್ ಬಂದ್ ಮಾಡಿ ತೋರಿಸಿದ್ರು. ಅಪ್ಪ ಎಷ್ಟು ನಮ್ಗೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಕತ್ಲಾಯಿತು. ಇವನ್ ರಾತ್ರಿ ಕೂಡ ಇಷ್ಟಿರಲ್ಲ ಅನಿಸ್ತು ನಮಗೆ. ಅವ್ರು ಹೇಳಿದರು ಒಳಗಡೆ ಎಲ್ಲ ತುಂಬ ಥಂಡಿ ಇರುತ್ತೆ, ಹೀಗಾಗಿ ಸ್ವೆಟರ್ ಜಾಕೆಟ್ ಥರದ್ದೆಲ್ಲ ಯೂಸ್ ಮಾಡ್ಬೋದು ಅಂಥೇಳಿ. ಆದರೆ ನಮಗೇನು ಅಷ್ಟೊಂದು ಫೀಲ್ ಆಗಲಿಲ್ಲ, ನಾರ್ಮಲೇ ಅನ್ನಿಸ್ತು. ಒಟ್ಟಾರೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಇದು ಫಸ್ಟ್ ಟೈಮ್ ನಾನು ಈ ಥರದ್ದು ಗುಹೆಗೆ ವಿಸಿಟ್ ಮಾಡಿದ್ದು. ಹೀಗಾಗಿ ನಮ್ಮ ಮಕ್ಕಳು ನಾವು ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಗುಹೆಯಲ್ಲಿ ವಾಕ್ ಮಾಡ್ಕೊತ ಮೇಲೆ ನೋಡ್ತಿದ್ದಾಗ ಈ ಥರ ಎಲ್ಲ ಕಾಣ್ತಾ ಇತ್ತು.
ಮೊದಲೇ ಕೇವ್ದೆಲ್ಲ ವಿಸಿಟ್ ಮುಗೀತು. ಇವಾಗ ನಾವು ನೆಕ್ಸ್ಟ್ ಕೇವ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇತ್ತಲ್ಲ, ಹೀಗಾಗಿ ನಾವು ಅದೇ ಟೈಮಲ್ಲಿ ಈ ಥರ ಅಲ್ಲೇ ಇರುವಂಥ ಗಿಫ್ಟ್ ಸೆಂಟರ್ಗೆ ಹೋದ್ವಿ. ಅದು ಅಂತೂ ಮೈ ಗಾಡ್ ತುಂಬ ಚೆನ್ನಾಗಿತ್ತು. ಎಲ್ಲ ಥರದ್ದು ಕ್ರಿಸ್ಟಲಿಂದ ಮಾಡಿರುವಂಥ ವಸ್ತುಗಳಾಗಿರಲಿ, ಜ್ಯುವೆಲರಿ, ಶೋ ಪೀಸ್, ಹಾಗೆ ಒಂದು ಸ್ಟೋನ್ಲಿಂದ ಮಾಡಿರುವಂತಹ ಕೆಲವು ವಸ್ತುಗಳಿತ್ತು. ಭಾಳ ಚೆಂದಿತ್ತು. ಎಲ್ಲ ನೋಡಿದ್ರೆ ತೊಗೋಬೇಕಂತ ಇತ್ತು. ಬಟ್ ಯೂಶ್ವಲಿ ನಾವೇನು ಬೈ ಮಾಡಲ್ಲ, ಜಸ್ಟ್ ಅಲ್ಲೇ ನೋಡಿ ಸುಮ್ಮ ಆನಂದ ಪಡ್ತೀವಿ. ಬಟ್ ಯಾವಾಗೂ ಈ ಥರದ್ದೆಲ್ಲ ಬೇರೆ ಬೇರೆ ಪ್ಲೇಸಲ್ಲಿ ಹೋದಾಗ ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ಏನಿರ್ತಾವಲ್ಲ ಅದನ್ನು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ತೊಗೊತೀವಿ. ಯಾಕಂದ್ರೆ ಅದೊಂಥರ ಮೆಮೊರಿ. ಇವೆಲ್ಲ ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲ ಮನೆಯಲ್ಲಿ ಇಡೋಕೆ ಜಾಗ ಇರಲ್ಲ ಅಷ್ಟೊಂದೆಲ್ಲ. ಹೀಗಾಗಿ ಚಿಕ್ಕದಾಗಿರುವಂಥ ಫ್ರಿಜ್ ಮ್ಯಾಗ್ನೆಟ್ನ ನಾವು ತೊಗೊತೀವಿ. ಮತ್ತು ಅಲ್ಲಲ್ಲಿ ಸ್ಟೋನ್ ಹರಳುಗಳೇನಿದ್ವಲ್ಲ ರೀ, ಅಲ್ಲಿ ಈ ಥರದ್ದು ಒಂದು ಚಿಕ್ಕ ಚಿಕ್ಕ ಬ್ಯಾಗ್ಗಳನ್ನೆಲ್ಲ ಇಟ್ಟಿದ್ದಾರೆ. ಆ ಬ್ಯಾಗಲ್ಲಿ ಎಷ್ಟೆಲ್ಲ ಫಿಟ್ ಆಗುತ್ತೆ ನೋಡಿ ಅಷ್ಟನ್ನು ನಾವು ಬೈ ಮಾಡ್ಬೋದು. ಅವು ಚಿಕ್ಕ ಬ್ಯಾಗಿಗೆ $3 ಏನೋ ಇತ್ತು, ದೊಡ್ಡ ಬ್ಯಾಗ್ ಅದಕ್ಕಿಂತ ಇರುವಂಥದ್ದಕ್ಕೆ $5 ಏನೋ ಇತ್ತು. ಬಟ್ ಅವರು ರಿಸ್ಟ್ರಿಕ್ಷನು ಹಾಕಿದ್ರು, ಆ ಹರಳುಗಳನ್ನೆಲ್ಲ ಆ ಬ್ಯಾಗ್ನಲ್ಲಿ ಇಟ್ಮೇಲೆ ಆ ಬ್ಯಾಗ್ ಕ್ಲೋಸ್ ಮಾಡೋಕೆ ಬರೋಂಗಿರ್ಬೇಕಂಥೇಳಿ. ಅದು ತುಂಬ ಕ್ಲೆವರ್ ಆಗಿದ್ರು ಅವ್ರು ಕೂಡ. ನೋಡಿ, ನಮಗೂ ಎಲ್ಲ ಈ ಥರ ಮೈನಿಂಗ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕಂತೇಳಿ ಒಂದೇನೋ ಈ ಥರ ಸೆಟಪ್ ಮಾಡಿದ್ದಾರೆ. ಆಗಲೇ ಗಿಫ್ಟ್ ಸೆಂಟರ್ ನೋಡಿದ್ವಲ್ಲ, ಅಲ್ಲಿ ಈ ಥರದ್ದು ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗಲ್ಲಿ ಹರಳು ಮತ್ತು ಈ ಮರಳು ಏನಿರುತ್ತಲ್ಲ ಅವನ್ನೆಲ್ಲ ಸೇರಿಸಿ ಇಟ್ಟಿರ್ತಾರೆ. ಅದೊಂಥರ ರಾ ಮೆಟೀರಿಯಲ್ಲು. ಅದು ಒಂದು $8-10 ಬೈ ಮಾಡಬೇಕು. ಆಮೇಲೆ ಆ ಬ್ಯಾಗ್ನ ತಂದು ಈ ಥರ ಸಾನಿಗೆ ಸ್ಟ್ರೈನರ್ ಏನಿದೆ ಅಲ್ಲ ಅದರೊಳಗೆ ಸುರಿಬೇಕು. ಆ ನೀರಲ್ಲಿ ಎಲ್ಲ ಮರಳಂಥದ್ದು ಕೊಚ್ಕೊಂಡು ಹೋಗುತ್ತೆ. ಓನ್ಲಿ ಹರಳು ಅವೆಲ್ಲ ನಿಮ್ಗೆ ಸಿಗ್ತಾವು. ನಿಮ್ಮದು ಲಕ್ ಚೆನ್ನಾಗಿತ್ತಂದರೆ ನಿಮಗೆ ತುಂಬ ಹರಳುಗಳು ಸಿಗ್ಬೋದು. ಅಗದಿ ಪ್ರೀಶಿಯಸ್ ಮತ್ತು ಯುನಿಕ್ ಆಗಿರುವಂಥದ್ದು ಸಿಗ್ಬೋದು. ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಮತ್ತು ಇಲ್ಲಿ ನೋಡಬೇಕು, ಹತ್ತಗಂತೂ ಫುಲ್ ಹಿಡಿಯೋರೇ ಯಾರು ಇದ್ದಿಲ್ಲ. ಈ ಥರ ನೀರೊಳಗೆ ಆಟ ಆಡೋದಂದ್ರೆ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಅವ ಇಲ್ಲಿ ಆಟ ಆಡ್ತಿದ್ದಾನ. ಇಲ್ಲಿ ಒಬ್ಬರು ಅಮೇರಿಕನ್ದವರು ಈ ಬ್ಯಾಗ್ನ ಬೈ ಮಾಡಿ ಅದನ್ನು ಅವ್ರು ನೋಡ್ತಾ ಇದ್ರು. ಸೊ ಹಾಗೆ ನಾನು ಆ ವಿಡಿಯೋನ ಮಾಡಿಕೊಂಡೆ. ಇಲ್ಲಿ ನೋಡಿ, ಅವ್ರಿಗೆ ಈ ಥರದ್ದೆಲ್ಲ ಸ್ಟೋನ್ಗಳೆಲ್ಲ ಸಿಕ್ತು. ಹಾಗೇನೆ ಸ್ವಲ್ಪ ಟೈಮ್ ಇತ್ತಂತ ಫೋಟೋಶೂಟ್ ಅದು ಇದು ಎಲ್ಲ ಮಾಡ್ಕೊಂಡು ಇನ್ನು ನಾವು ಸೆಕೆಂಡ್ ಕೇವಿಗೆ ಹೋಗ್ತಾ ಇದ್ದೀವಿ. ಇಲ್ಲಿನ ಬಸ್ ಫೆಸಿಲಿಟಿ ಏನಿಲ್ಲ, ಜಸ್ಟ್ ವಾಕ್ ಮಾಡ್ಕೊಂಡು ಹೋಗೋದು. ಫ್ಯೂ ಮಿನಿಟ್ಸ್ ಅಷ್ಟೇ ಇತ್ತು. ನಮ್ಮ ಚೋಟು ನೋಡಿ ಎಷ್ಟು ಎಕ್ಸೈಟಾಗಿ ಓಡಿ ಹೋಗ್ತಾ ಇದ್ದಾನಂತ. ಈ ಗುಹೆ ಅಂತೂ ತುಂಬ ಚೆನ್ನಾಗಿತ್ತು, ಸಿಂಪ್ಲಿ ಸೂಪರ್ಬ್ ಅಂತ ಹೇಳ್ಬೋದು. ಫಸ್ಟ್ ಏನು ನೋಡ್ತಾ ಇದ್ವಲ್ಲ, ಅಲ್ಲಿ ಕ್ರಿಸ್ಟಲ್ ಎಲ್ಲ ಅಷ್ಟೊಂದು ದೊಡ್ಡ ದೊಡ್ಡದಾಗಿರಲಿಲ್ಲ, ಚಿಕ್ಕ ಚಿಕ್ಕದಾಗಿರುವಂಥ ಡ್ರಾಪ್ಸ್ ಇದ್ದವು. ಆ್ಯಕ್ಚುಲಿ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆಗೆ ಇದ್ರದ್ದೆಲ್ಲ ಪಿಕ್ಚರ್ಸು ನಾವು ವೆಬ್ಸೈಟಲ್ಲಿ ನೋಡಿದ್ವಿ. ನಮಗೆಲ್ಲ ದೊಡ್ಡ ದೊಡ್ಡ ಕ್ರಿಸ್ಟಲ್ ಇರುವಂತಹ ಪಿಕ್ಚರ್ಸೇ ತೋರಿಸಿದ್ರು ವೆಬ್ಸೈಟಲ್ಲಿ. ಬಟ್ ನಾವೇನು ಫಸ್ಟ್ ಗುಹೆದಾಗ ನೋಡಿದ್ವಲ್ಲ, ಅಲ್ಲೇನು ಆ ಥರದ್ದಿಲ್ಲ, ಇದಿಲ್ಲ, ಚಿಕ್ಕದಾಗಿದ್ದು. ಹಿಂಗಾಗಿ ನಾವು ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ವಿ. ಬಟ್ ಇಲ್ಲಿ ನೋಡಿದಾಗ ರಿಯಲಿ ಭಾಳ ಚೆಂದಾಗಿತ್ತು. ಅವರೇನು ಪಿಕ್ಚರಲ್ಲಿ ತೋರಿಸಿದ್ರಲ್ಲ ಎಕ್ಸಾಕ್ಟ್ಲಿ ಅದೇ ಥರ ಇತ್ತು. ಭಾಳ ಖುಷಿ ಅನ್ನಿಸ್ತು ಇದನ್ನೆಲ್ಲ ನೋಡಿ. ಈ ನೇಚರ್ ಅಂದರೆ ಅದ್ಭುತ ನೋಡಿ. ಈ ಕ್ರಿಸ್ಟಲೆಲ್ಲ ಎಷ್ಟು ಚಂದ ಚಂದ ಫಾರ್ಮ್ ಆಗಿದೆ. ನಂಗಂತೂ ಏನೇನೋ ಇಮ್ಯಾಜಿನ್ ಬರ್ತಾಯಿತ್ತು. ಕೆಲವು ನನಗೆ ಆನೆ ದಂತ ಥರ ಕಾಣ್ತಾಯಿದ್ರೆ, ಇನ್ನು ಕೆಲವು ಶಿವನದು ಲಿಂಗದ ಥರ ಕಾಣ್ತಿದ್ದು. ಹೀಗೆ ಒಂದೊಂದು ಕ್ರಿಸ್ಟಲ್ ಒಂದೊಂದು ಆಕಾರದಿಂದ ಕೂಡಿತ್ತು. ಭಾಳ ವಂಡರ್ ಅನ್ನಿಸ್ತವೆ ಎಲ್ಲನೂ.
ಮತ್ತು ಕ್ರಿಸ್ಟಲ್ ಮೇಲೆಲ್ಲ ಲೈಟ್ ರಿಫ್ಲೆಕ್ಟ್ ಆಗಿ ಒಳ್ಳೆ ಅದು ಲಾವಾ ಲ್ಯಾಂಪ್ ಥರ ಕಾಣ್ತಾ ಇದೆ ನೋಡಿ. ಇಲ್ಲಿ ಗುಹೆಯಲ್ಲಿ ವಾಕ್ ಮಾಡ್ತಾ ಇದ್ವಲ್ಲ, ಕೆಲವು ಕಡೆ ಅಂತೂ ಭಾಳ ಇಕ್ಕಟ್ಟಾದಂಥ ಸ್ಪೇಸ್ ಇತ್ತು. ಜಸ್ಟ್ ಒಬ್ಬರೇ ಹೋಗ್ಬೋದು ಆ ಥರ ಇತ್ತು. ಈ ಥರ ಜೊತೆಯಾಗಿ ಹೋಗಕ್ಕೆ ಬರ್ತಿದ್ದಿಲ್ಲ, ಅಷ್ಟು ಸಣ್ಣದಾಗಿರೋಂಥ ಸ್ಪೇಸ್ ಇತ್ತು. ಮತ್ತು ಅವರು ವಾಲಂಟಿಯರ್ ಹೇಳ್ತಾಯಿದ್ರು ಎಲ್ಲಿ ನೀವು ಫೋಟೋ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ. ಸೊ ಹಾಗಾಗಿ ನಾವು ಅಲ್ಲಲ್ಲೇ ಫೋಟೋಶೂಟ್ ಕೂಡ ಎಲ್ಲ ಮಾಡಿದ್ವಿ. ಮತ್ತು ಇವನ್ ಅವ್ರದ್ದೇ ಓನ್ ಕ್ಯಾಮ್ರಾ ಇತ್ತು. ನಮಗೆ ಬೇಕಂದರೆ ಅವರು ಫೋಟೋ ತೆಗೆದು ಅದನ್ನು ನಾವು ಬೈ ಮಾಡ್ಬೋದಿತ್ತು. ಫೈನಲಿ ಕೇವ್ ಟೂರ್ ಎಲ್ಲ ಆಯಿತು. ಬಟ್ ಇಷ್ಟೊಂದೆಲ್ಲ ಸ್ಟೆಪ್ಸ್ ಇದ್ದು ಮೇಲೆ ಹತ್ಕೊಂಡು ಬರೋದ್ಲೆ ಸಾಕಾಯಿತು. ಅದು ಹತ್ತೂ ಬೇರೆ ಎತ್ಕೊಂಡಿದ್ದೆ, ಹೀಗಾಗಿ ಭಾಳ ಟಯರ್ಡ್ ಆದೆ. ಈ ಬಿಲ್ಡಿಂಗ್ ಏನು ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ, ಇದೇ ಕೇವ್ದೆಲ್ಲ ಎಂಟ್ರಿ. ನೆಕ್ಸ್ಟು ಇದು ಆದಮೇಲೆ ನಾವು ಆನ್ ದ ವೇ ಯಂಗ್ಸ್ ಡೈರಿ ಜರ್ಸಿ ಫಾರ್ಮ್ ಅಂತಿದೆ, ಅಲ್ಲಿ ಹೋಗಿದ್ವಿ. ಅದ್ರ ಬಗ್ಗೆ ನಿಮಗೆ ಯಾವಾಗಾದ್ರೂ ನೆಕ್ಸ್ಟ್ ಒಮ್ಮೆ ವಿಡಿಯೋ ಮಾಡ್ತೀನಿ. ಅದನ್ನು ತುಂಬ ಚೆನ್ನಾಗಿದೆ ಪ್ಲೇಸು. ನಮ್ಮದು ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಅನ್ಬೋದು. ನನ್ನ ಹಸ್ಬೆಂಡ್ಗೆ ಯಾವಾಗಾದರೂ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಅಂದರೆ ಇಲ್ಲಿ ಬಂದುಬಿಡ್ತಾರೆ. ಇಲ್ಲಿ ಎಲ್ಲ ಫಾರ್ಮ್ ಇದೆ, ಆಕಳು ಮತ್ತು ಆಡು ಈ ಥರದ್ದೆಲ್ಲ ಸಾಕಣೆ ಮಾಡಿದ್ದಾರೆ. ಸೊ ಅದರದ್ದೇ ಹಾಲು ಯೂಸ್ ಮಾಡಿ ಐಸ್ ಕ್ರೀಮ್ ಎಲ್ಲ ಮಾಡಿ ಕೊಡ್ತಾರೆ, ಭಾಳ ಚಂದ ಇರುತ್ತೆ ಟೇಸ್ಟು. ಆಮೇಲೆ ಆ ದಿನ ಇಲ್ಲಿ ಒಂದು ಕಾರ್ನಿವಲ್ ರೈಡ್ ನಡೆದಿತ್ತು. ಮಕ್ಕಳೆಲ್ಲ ಈ ರೈಡ್ನೆಲ್ಲ ಎಂಜಾಯ್ ಮಾಡಿದರು. ಕೆಲವು ರೈಡ್ಗಳು ತುಂಬ ಈಸಿಯಾಗಿದ್ದು ಮತ್ತು ಫನ್ ಆಗಿದ್ದು. ಹತ್ತುನ ಏಜಿಗೆ 1-2 ಅಷ್ಟೇ ಚಿಕ್ಕದಾಗಿದ್ದು, ಉಳಿದಿದ್ದೆಲ್ಲ ದೊಡ್ಡವ್ರು ಆಡುವಂಥದ್ದೇ ಇತ್ತು. ಇದು ಮಾತ್ರ ತುಂಬ ಭಯಾನಕ ಆಗಿತ್ತು. ಆ ರೋಯಿ ಅಂತೂ ಫುಲ್ ಹತ್ಕೊಂಡು ಬಿಟ್ಲು, ಬಟ್ ನಗ್ತಾನೂ ಇದ್ಲು ಅಳ್ತಾನೂ ಇದ್ಲು. ಸೊ ಎಲ್ಲ ರೈಡೆಲ್ಲ ಮುಗಿಸ್ಕೊಂಡೆಲ್ಲ ಇದು ಅರೌಂಡ್ 8:30 ಹಿಂಗೆಲ್ಲ ಆಗಿತ್ತು. ಆನ್ ದ ವೇ ನಾವು ಮೆಕ್ಸಿಕನ್ ರೆಸ್ಟೋರೆಂಟ್ಗೆ ಹೋದ್ವಿ. ನಾವು ತುಂಬ ಮೆಂಬರ್ಸ್ ಇದ್ವಲ್ಲ, ಹೀಗಾಗಿ 3-4 ಟೇಬಲ್ನೆಲ್ಲ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಫುಲ್ ನಾವೇ ಅಕ್ಯುಪೈ ಮಾಡಿದ್ವಿ ಅಲ್ಲೆಲ್ಲ. ಮತ್ತು ಸ್ಟಾರ್ಟರ್ಸಲ್ಲಿ ಈ ಥರ ನ್ಯಾಚೋಸ್ ಕೊಟ್ಟಿದ್ರು. ಇದು ಮೆಕ್ಕೆಜೋಳ ಏನಿರುತ್ತಲ್ಲ ಅದರಿಂದ ಮಾಡಿರುವಂಥ ಚಿಪ್ಸು. ಇದು ಸ್ವಲ್ಪ ಸಪ್ಪು ಮತ್ತು ಉಪ್ಪುಪ್ಪಾಗಿರುತ್ತೆ. ಇದ್ರ ಜೊತೆ ಒಂಥರ ಸಾಲ್ಸಾ ಕೊಟ್ಟಿರ್ತಾರೆ, ಇದರಲ್ಲಿ ಡಿಪ್ ಮಾಡಿ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಂಥರ ನಮ್ಮ ರೊಟ್ಟಿ ಪಲ್ಯ ತಿಂದಂಗೆ. ಇಲ್ಲಿ ಕೂಡ ಎಲ್ಲ ವೆಜಿಟೇರಿಯನ್ ಫುಡ್ ಸಿಗುತ್ತೆ. ಇದು ಒಂದು ವೆಜಿಟೇರಿಯನ್ ಡಿಶ್ಶು. ಹಾಗೆಯೇ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಪೊಟ್ಯಾಟೊ ವೆಜ್ಜಸ್. ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂದ್ಕೊತೀನಿ. ಲೈಕ್ ಆದಲ್ಲಿ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.